ಭಗವಾನ್ ಕಾಲಭೈರವ ಶಿವನ ಅತ್ಯಂತ ಉಗ್ರ ರೂಪ ಎಂದು ನಂಬಲಾಗಿದೆ. ಅವನು ಯಾವಾಗಲೂ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವವರನ್ನು ಶಿಕ್ಷಿಸುತ್ತಾನೆ. ಪುರಾಣಗಳಲ್ಲಿ ಭೈರವ ರೂಪದಲ್ಲಿ ಶಿವ ಕಾಣಿಸಿಕೊಂಡ ಅದ್ಭುತ ಘಟನೆಯನ್ನು ವಿವರಿಸಲಾಗಿದೆ. ಇದರ ಪ್ರಕಾರ ಒಮ್ಮೆ ಸುಮೇರು ಪರ್ವತದ ಮೇಲೆ ದೇವರುಗಳು ಬ್ರಹ್ಮನನ್ನು ಕೇಳಿದರು, ಓ ಪರಮಪಿತನೇ, ಈ ಜೀವಂತ ಮತ್ತು ನಿರ್ಜೀವ ಜಗತ್ತಿನಲ್ಲಿ ಅವಿನಾಶಿ ಅಂಶ ಯಾರಿಗೂ ತಿಳಿದಿಲ್ಲ, ಅದರ ಆರಂಭ ಮತ್ತು ಅಂತ್ಯ. ಆಗ ಬ್ರಹ್ಮದೇವ ಹೇಳುತ್ತಾನೆ, ಈ ಪ್ರಪಂಚದಲ್ಲಿರುವ ಅವಿನಾಶಿ ಅಂಶ ನಾನು ಮಾತ್ರ, ಏಕೆಂದರೆ ಈ ವಿಶ್ವವು ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿದೆ. ನಾನು ಇಲ್ಲದೆ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಬ್ರಹ್ಮನ ಆ ಮಾತನ್ನು ಕೇಳಿದ ದೇವತೆಗಳು ಅದೇ ಪ್ರಶ್ನೆಯನ್ನು ಭಗವಾನ್ ಮಹಾವಿಷ್ಣುವಿನ ಬಳಿ ಕೇಳುತ್ತಾರೆ. ಅದಕ್ಕೆ ಮಹಾವಿಷ್ಣು, ಈ ಸಜೀವ ಮತ್ತು ನಿರ್ಜೀವ ಜಗತ್ತನ್ನು ಸೃಷ್ಟಿಸಿದವನು ಅಮರ ಎಂದು ಹೇಳುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ದೇವತೆಗಳು ಗೊಂದಲಕ್ಕೊಳಗಾದರು. ನಂತರ 4 ವೇದಗಳನ್ನು ಮತ್ತು ಬ್ರಹ್ಮದೇವನ ಶಕ್ತಿಯ ಸತ್ಯವನ್ನು ಪರೀಕ್ಷಿಸಲು ಕರೆಯಲಾಯಿತು. 4 ವೇದಗಳು ಒಂದೇ ಧ್ವನಿಯಲ್ಲಿ ಹೇಳಿದವು, ಯಾರಲ್ಲಿ ಸಜೀವ ಮತ್ತು ನಿರ್ಜೀವ ಜಗತ್ತು, ಭೂತ, ಭವಿಷ್ಯ ಮತ್ತು ವರ್ತಮಾನಗಳು ಅಡಕವಾಗಿವೆಯೋ, ಯಾರಲ್ಲಿ ಆದಿ ಅಥವಾ ಅಂತ್ಯವಿಲ್ಲವೋ, ಯಾರಿಗೆ ಹುಟ್ಟಿಲ್ಲವೋ, ಯಾರಿಗೆ ಜೀವನ ಮತ್ತು ಸಾವು ಇಲ್ಲವೋ, ಸಂತೋಷ ಮತ್ತು ದುಃಖವನ್ನು ಮೀರಿದವನು, ಯಾರನ್ನು ದೇವತೆಗಳು ಮತ್ತು ರಾಕ್ಷಸರು ಸಮಾನವಾಗಿ ಪೂಜಿಸುತ್ತಾರೋ ಆ ಅಮರನು ಭಗವಾನ್ ರುದ್ರ ಮಾತ್ರ. ವೇದಗಳ ಈ ಮಾತುಗಳನ್ನು ಕೇಳಿದ ಬ್ರಹ್ಮನ 5ನೇ ಮುಖವು ಶಿವನ ಬಗ್ಗೆ ಕೆಲವು ಅವಮಾನಕರ ಮಾತುಗಳನ್ನು ಹೇಳಿತು. ಅದನ್ನು ಕೇಳಿ 4 ವೇದಗಳು ತುಂಬಾ ದುಃಖಿತವಾದವು. ಆಗ ರುದ್ರನು ದೈವಿಕ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡನು. ಆಗ ಬ್ರಹ್ಮನು ಅವನಿಗೆ, ಓ ರುದ್ರನೇ, ನೀನು ನನ್ನ ದೇಹದಿಂದ ಹುಟ್ಟಿರುವೆ. ನೀನು ತುಂಬಾ ಅಳುತ್ತಿದ್ದುದರಿಂದ ನಾನು ನಿನಗೆ ರುದ್ರ ಎಂದು ಹೆಸರಿಟ್ಟಿದ್ದೇನೆ. ಆದ್ದರಿಂದ ನೀನು ನನ್ನ ಸೇವೆ ಮಾಡಲು ಬಾ ಎಂದು ಹೇಳಿದನು. ಬ್ರಹ್ಮನಿಂದ ಇದನ್ನು ಕೇಳಿದ ಶಿವನು ತುಂಬಾ ಕೋಪಗೊಂಡನು ಮತ್ತು ಪರಶಿವನು ಕಾಲಭೈರವನನ್ನು ಸೃಷ್ಟಿಸಿದನು. ನೀನು ಬ್ರಹ್ಮನ ಮೇಲೆ ಆಳ್ವಿಕೆ ನಡೆಸುತ್ತೀಯಾ ಎಂದು ಹೇಳಿದನು. ಆ ದೈವಿಕ ಶಕ್ತಿಯಾದ ಶಕ್ತಿಶಾಲಿ ಭೈರವನು ಬ್ರಹ್ಮನ 5ನೇ ತಲೆಯನ್ನು ತನ್ನ ಎಡಗೈಯ ಚಿಕ್ಕ ಬೆರಳಿನ ಉಗುರಿನಿಂದ ಕತ್ತರಿಸಿದನು. ಇದರಿಂದಾಗಿ ಅವನು ಬ್ರಹ್ಮನನ್ನು ಕೊಲ್ಲುವ ಪಾಪವನ್ನು ಮಾಡಿದನು. ಇದರಿಂದ ಮುಕ್ತಿ ಪಡೆಯಲು ಶಿವ ಕಾಲಭೈರವನನ್ನು ಕಾಶಿಗೆ ಹೋಗುವಂತೆ ಆಜ್ಞಾಪಿಸುತ್ತಾನೆ. ಅಲ್ಲಿ ಅವನಿಗೆ ಬ್ರಹ್ಮನನ್ನು ಕೊಲ್ಲುವ ಪ್ರಯತ್ನದ ಪಾಪದಿಂದ ಮುಕ್ತಿ ದೊರೆಯಿತು. ಅಲ್ಲದೆ ಶಿವ ಕಾಲಭೈರವನನ್ನು ಕಾಶಿಯ ಕೊತ್ವಾಲ್ ಆಗಿ ನೇಮಿಸಿದ. ಇಂದಿಗೂ ಕಾಲಭೈರವನನ್ನು ಕಾಶಿ ಕೊತ್ವಾಲ್ ಎಂದು ಪೂಜಿಸಲಾಗುತ್ತದೆ. ಭೈರವನನ್ನು ನೋಡದೆ ಭಗವಾನ್ ವಿಶ್ವನಾಥನ ದರ್ಶನ ಅಪೂರ್ಣವಾಗಿ ಉಳಿಯುತ್ತದೆ.